101ನೇ ಶ್ಲೋಕ ಅದರ 2ನೇ ಭಾಗ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾ ಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್ ಕಿಮ್ಮಂತಕಾಸಿ ದುಲಿತಾತ್ ಪತತಾಂ ವಿಮಾನಾತ್. ಅಲ್ಲಿ ಭಗವದ್ಭಕ್ತರ ಕಥಾಶ್ರವಣ ಅನ್ನೋದೇನಿದೆ, ಭಗವದ್ಭಕ್ತರ ಕಥಾಶ್ರವಣ ಎಂಬುವಂಥದ್ದು ಅತ್ಯಂತ ಉತ್ಕೃಷ್ಟವಾಗಿರುವಂಥದ್ದು, ಇದು ಬಹಳ ಸುಖವನ್ನ ಕೊಡುವಂಥದ್ದು ಎಂತಕ್ಕಂಥ ವಿಚಾರವನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ಅಂದ್ರೆ ಹೇಗೆ ಭಗವಂತನ ಕಥಾಶ್ರವಣ ಪರಮ ಸುಖವೋ, ಭಗವದ್ಭಕ್ತರ ಬಗ್ಗೆ ತಿಳಿದುಕೊಳ್ಳುವಂಥದ್ದು ಕೂಡ ಅತ್ಯಂತ ಸುಖಕರವಾದದ್ದು. ಅದರ ಮುಂದೆ ಮತ್ತೆ ಯಾವುದೂ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಶ್ಲೋಕದ ವರ್ಣನೆ ಇರುವಂಥದ್ದು. ಭಗವಂತನ ಬಗ್ಗೆ ಕಥಾಶ್ರವಣ ಮಾಡುವಂಥದ್ದು ಬಹಳ ವಿಶೇಷವಾದದ್ದು ಅನ್ನೋದನ್ನು ಹೇಳಿದ್ದಾರೆ ಇಲ್ಲಿ. ಅದಕ್ಕೆ ಸಂಬಂಧಪಟ್ಟ ವ್ಯಾಖ್ಯಾನ. ಕಿಂಚ ಕೇಶಾಂಚಿತ್ ಭಾಗವತಾನ, ಭಾಗವತರ ಶಬ್ದಕ್ಕೆ ಭಗವದ್ಭಕ್ತರು ಅಂತ ಅರ್ಥ. ಕೆಲವು ಭಗವಂತನ ಭಕ್ತರಿಗೆ ಆದಿರಾಜ ಕಥಾಶ್ರವಣ ಮಾತ್ರೇಣ ಮುಕ್ತೇರಪಿ ಅಧಿಕ ಆನಂದ ಭವತಿ. ಆದಿರಾಜ ಕಥಾಶ್ರವಣೇನ ಅಂದ್ರೆ ಆದಿರಾಜ ಅನೇಕ ರಾಜರುಗಳು, ಹಿಂದಿನ ಕಾಲದ ರಾಜರು ಅನೇಕ ರಾಜರೇನಿದ್ದಾರೆ, ಅವರ ಕಥಾಶ್ರವಣದಿಂದ, ಅಂದ್ರೆ ರಾಜರು ಅಂದ್ರೆ ಭಗವಂತನ ಭಕ್ತರಾಗಿರ್ತಕ್ಕಂಥ ರಾಜರು, ಆ ರಾಜರುಗಳ ಕಥಾಶ್ರವಣದಿಂದಾಗಿ ಎಷ್ಟು ಸಂತೋಷವಾಗುತ್ತೆ ಅಂದ್ರೆ ಮುಕ್ತೇರಪ್ಯಧಿಕೋ ಆನಂದೋ ಭವತಿ. ಮುಕ್ತಿ ಸುಖ ಇದೆಯಲ್ಲ, ಮುಕ್ತಿ ಸುಖಕ್ಕಿಂತಲೂ ಕೂಡ ಮಿಗಿಲಾದ ಆನಂದ. ಅಂದ್ರೆ ಏನು, ಭಗವದ್ಭಕ್ತರ ಬಗ್ಗೆ ಕೇಳುವಂಥದ್ದು ಬಹಳ ಶ್ರೇಷ್ಠವಾದದ್ದು ಅನ್ನೋದನ್ನು ಹೇಳ್ತಿದ್ದಾರೆ. ತಥಾ ತನ್ಮಹಿಮಾ ಶ್ರವಣೇನ ಪ್ರೀತೋ ಭಗವಾನ್ ಅನುಗೃಹ್ಣಾತಿ. ಅಷ್ಟ ಮಾತ್ರ ಅಲ್ಲ, ಭಗವಂತನು ಅಷ್ಟೇ ನಮ್ಗೆ ಅನುಗ್ರಹ ಮಾಡ್ತಾನೆ. ಹೇಗೆ ಭಗವಂತನ ಅನೇಕ ಕಾರ್ಯಗಳನ್ನ ನಾವು ಮೆಲುಕು ಹಾಕೋದ್ರಿಂದ ದೇವರು ನಮ್ಗೆ ಅನುಗ್ರಹ ಮಾಡ್ತಾನೋ, ಅದೇ ರೀತಿಯಲ್ಲಿ ಭಗವದ್ಭಕ್ತರ ಬಗ್ಗೆ ನಾವು ತಿಳಿಯೋದ್ರಿಂದಲೂ ಕೂಡ ದೇವರು ನಮ್ಗೆ ಏನ್ ಮಾಡ್ತಾನೆ, ಅನುಗ್ರಹವನ್ನ ಮಾಡ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇತ್ಯತಃ ಆನಂದಾದಿ ಪ್ರಾಪ್ತೆಯೇ ಕುತ್ರಚಿತ್ ತತ್ ಕಥಾವರ್ಣನಮಿತಿ ಭಾವೇನ ಆಹ. ಹೀಗೆ ನಮಗೆ ಆನಂದ ಸಂತೋಷ ಬರಬೇಕು, ಆನಂದ ಪ್ರಾಪ್ತಿ. ಆನಂದ ಪ್ರಾಪ್ತಿ ಅಂದ್ರೆ ನಮ್ಮ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ನಮಗೆ ಸುಖ ಬರಬೇಕು. ಆ ಸುಖ ಬರಲಿ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಭಾಗವತದಲ್ಲಿ, ಇದು ಕೇವಲ ಭಗವಂತನ ಮಹತ್ವವನ್ನು ವರ್ಣನೆ ಮಾಡ್ಲಿಕ್ಕೋಸ್ಕರ ಇರೋ ಗ್ರಂಥ ಆಗಿದ್ರು ಕೂಡ ಭಗವದ್ಭಕ್ತರ ಕಥಾಶ್ರವಣದಿಂದಲೂ ಕೂಡ ನಮಗೆ ಬಂಧ ನಿವೃತ್ತಿಯಾಗತ್ತೆ ಮತ್ತು ಆನಂದ ಪ್ರಾಪ್ತಿಯಾಗತ್ತೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಅಲ್ಲಲ್ಲಿ ಬೇರೆ ಭಕ್ತರ ಕಥೆಯನ್ನು ಕೂಡ ಹೇಳಿದ್ದಾರೆ ಅನ್ನೋದನ್ನ ಈ ಶ್ಲೋಕ ನಿರೂಪಣೆ ಮಾಡ್ತಾ ಇದೆ. ಇತಿ ಭಾವೇನ ಆಹ. ಆಹ ಅಂದ್ರೆ ಕ್ರಿಯಾಪದ ಹೇಳುತ್ತಿದೆ ಈ ಶ್ಲೋಕ. ಯಾ ನಿರವೃತಿ ಎಂಬತಕ್ಕಂಥ ಶ್ಲೋಕ ನೋಡಿ ಹೇಳ್ತಿದ್ದಾರೆ. 3ನೇ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥಮಾಭೂತ್. ಅಲ್ಲಿ ನಾಥ ಸಂಬೋಧನೆ, ಏ ನಾಥ ಅಲ್ಲೇ ಒಡೆಯನೆ ಅಂತ. ಭವತಃ ಜನಾನಾಂ ಭವಜ್ಜನ ಕಥಾಶ್ರವಣೇನ, ಭವಜ್ಜನ ಕಥಾಶ್ರವಣ, ಭವತ್ ಅಂದ್ರೆ ನೀನು, ನಿನ್ನ ಜನರು ಅಂದ್ರೆ ಯಾರು, ನೀನು ಅಂದ್ರೆ ಭಗವಂತ, ಅವನ ಜನರು ಅಂದ್ರೆ ಯಾರು, ಭಗವಂತನ ಭಕ್ತರು. ಭಾಗವತಾನ ಕಥಾಶ್ರವಣೇನ ಕಥೆಯನ್ನ ಕೇಳುವುದರಿಂದ, ತನುಭೃತಾಂ, ತನುಭೃತ್ ಅಂದ್ರೆ ದೇಹವನ್ನ ಧಾರಣೆ ಮಾಡಿರ್ತಕ್ಕಂಥ ನಮ್ಮೆಲ್ಲರಿಗೂ, ಕೇಶಾಂಚಿತ್ ಕೆಲವರಿಗೆ, ಯಾ ನಿರ್ವೃತಿ ಸ್ಯಾತ್, ಯಾವ ಒಂದು ನಿರ್ವೃತಿ ಅಂದ್ರೇನು, ಸುಖ. ನಿವೃತ್ತಿ ಶಬ್ದಕ್ಕೆ ಸುಖ, ಮೋಕ್ಷ ಸುಖ ಅಂತ ಅರ್ಥ. ಇನ್ನು ಸುಖ ಅಂತನೂ ಅರ್ಥ, ಮೋಕ್ಷಕ್ಕೆ ಭಿನ್ನವಾದ ಸುಖ ಅಂತನೂ ಅರ್ಥ. ಭಗವದ್ಭಕ್ತರ ಕಥಾಶ್ರವಣದಿಂದಾಗಿ ಯಾವ ಒಂದು ನಿವೃತ್ತಿ ಸುಖವಾಗುತ್ತದೋ ಸಾ ಅನ್ಯೇಷಾಂ ತನುಭೃತಾಂ, ಇನ್ನು ಅಂತಹ ಸುಖ ಸಾಮಾನ್ಯ ದೇಹಧಾರಿಗಳಾದಂಥ ಉಳಿದವರಿಗೆ ಭಗವತ್ಕಥಾ ಶ್ರವಣೇನಾಪಿ ನ ಭವೇತ್. ಅಂದ್ರೆ ಭಗವದ್ಭಕ್ತರ ಕಥಾಶ್ರವಣದಿಂದ ಏನೊಂದು ಆನಂದ ತುಂದಿಲ ಆನಂದವಾಗತ್ತೆ, ಅಷ್ಟು ಆನಂದ ಕೆಲವರಿಗಂತೂ ನಿನ್ನ ಕಥೆ ಕೇಳಿದ್ರು ಅಷ್ಟು ಆನಂದ ಆಗೋದಿಲ್ಲ. ಅಂದ್ರೇನು, ಭಗವಂತನ ಕಥೆ ಕೇಳಿದ್ರೆ ಆನಂದ ಆಗೋದಿಲ್ಲ ಅನ್ನೋದು ತಾತ್ಪರ್ಯ ಅಲ್ಲ. ಮತ್ತೇನದ್ರ ಅಭಿಪ್ರಾಯ ಅಂದ್ರೆ ಭಗವದ್ಭಕ್ತರ ಕಥಾಶ್ರವಣ, ಭಗವಂತನ ಭಕ್ತರು ಅಂತ ಯಾರಿದ್ದಾರೆ, ಧ್ರುವ ಪ್ರಹ್ಲಾದ ಮೊದಲಾದವರು, ಅವರ ಕಥೆಯನ್ನ ಕೇಳಿಸುವುದರಿಂದಾಗಿ ರೋಮಾಂಚನವಾಗುತ್ತದೆ, ಜೀವನದ ಉತ್ಸಾಹ ಹೆಚ್ಚಾಗುತ್ತದೆ ಅನ್ನೋದು ಇದರ ಅಭಿಪ್ರಾಯ. ಇನ್ನು ಯಾಚ ನಿವೃತ್ತಿ, ಇನ್ನು ಯಾವ ಸುಖ ಅಂದ್ರೆ ಯಾವುದು,
ಭಗವದ್ಭಕ್ತರ ಕಥಾಶ್ರವಣದಿಂದ ಉಂಟಾಗುವಂತ ಸುಖ ಏನಿದೆ ಆ ಸುಖ ಅನ್ಯೇಷಾಂ ಕೆಲವರಿಗೆ ಭಗವತ್ ಕಥಾಶ್ರವಣೇನ ಸ್ಯಾತ್, ನಿನ್ನ ಕಥಾಶ್ರವಣ ಮಾಡೋದ್ರಿಂದ ಅದೇ ತರ ಸುಖ ಬಂದೀತು. ಸ ಅಪರೇಷಾಂ ತವ ಪಾದಪದ್ಮ ಧ್ಯಾನಾದಪಿ ಮಾಭೂತ್, ನಿರಂತರವಾಗಿ ನಿನ್ನ ಪಾದಪದ್ಮ ಧ್ಯಾನವನ್ನ ಮಾಡ್ತಾ ಇರ್ತಾರೆ ಭಗವಂತನ ಪಾದಾರವಿಂದ, ಭಗವಂತನ ಕೋಮಲವಾದ ಅಪ್ರಾಕೃತವಾದ ಪಾದ, ಅದನ್ನ ಧ್ಯಾನ ಮಾಡ್ತಾನೇ ಕೂತಿರ್ತಾರೆ ನಿರಂತರವಾಗಿ. ಆದರೆ ನಿರಂತರ ಭಗವಂತನ ಪಾದ ಧ್ಯಾನದಿಂದ ಸಿಗುವಂತ ಸುಖ ಅದು ಅಲ್ಪವಾದದ್ದು. ಭಗವತ್ ಭಕ್ತರ ಕಥಾಶ್ರವಣದಿಂದ ಸಿಗುವಂತ ಸುಖ ರೋಮಾಂಚನಕಾರಿಯಾಗಿರ್ತಕ್ಕಂಥ ಒಂದು ಆನಂದ ಏನಿದೆ, ಆ ಆನಂದದ ಮುಂದೆ ಕೇವಲ ಭಗವಂತನ ಪಾದಪದ್ಮ ಧ್ಯಾನ ಮಾಡುವಂಥದ್ದು, ಅದರಿಂದ ಸಿಗುವಂತ ಸುಖ ಅದು ಅಲ್ಪವಾದದ್ದು. ಅಂದ್ರೆ ಏನು, ಭಗವತ್ಪಾದ ಧ್ಯಾನದ ಸುಖ ಅಲ್ಪ ಅನ್ನೋದು ಅಭಿಪ್ರಾಯ ಅಲ್ಲ, ಭಗವದ್ಭಕ್ತರ ಕಥಾಶ್ರವಣ ಮಾಡೋದು ಅತ್ಯಂತ ಉತ್ಕೃಷ್ಟವಾದದ್ದು ಅನ್ನೋದು ಹೇಳ್ತಾ ಇದ್ದಾರೆ. ಹಾಗೆ ಯಾ ನಿರ್ವೃತಿ ಪರೇಶಾಂ ತವ ಪಾದ ಪದ್ಮ ಧ್ಯಾನಾತ್ ಸ್ಯಾತ್, ಇನ್ನು ನಿನ್ನ ಪಾದ ಪದ್ಮದ ಧ್ಯಾನದಿಂದ ಸುಖವಾಗತ್ತಲ್ಲ, ಸಾ ಕ್ವಚಿತ್ ಪುಂಸಿ ತ್ವೇ ಮಹಿಮ್ನಿ ಜ್ಞಾನಾನಂದಾದಿ ರೂಪೇ ಸ್ಥಿತೇ ಮುಕ್ತೇ ಬ್ರಹ್ಮಣಿ ಜೀವೇ ಅಧಿಕಾರಿ ವಿಶೇಷೇ ಮಾಭೂತ್. ಇನ್ನು ನಿನ್ನ ಪಾದ ಪದ್ಮ ಆರಾಧನೆ ಮಾಡೋದ್ರಿಂದ ಧ್ಯಾನ ಮಾಡೋದ್ರಿಂದ ಏನ್ ಸುಖ ಸಿಗತ್ತೆ, ಆ ಸುಖ ನಿನ್ನ ಮಹಿಮೆಯನ್ನ ತಿಳ್ಕೊಂಡು ಅಪರೋಕ್ಷ ಜ್ಞಾನವನ್ನ ಪಡೆದು ನೀನು ಕರುಣಿಸುವಂತ ಮುಕ್ತಿ ಬರ್ತಾರಲ್ಲ, ಜ್ಞಾನಾನಂದಾದಿ ರೂಪೇ ಮುಕ್ತೇ ಸ್ಥಿತೆ. ಆ ಜ್ಞಾನ ಮತ್ತು ಆನಂದ, ಮುಕ್ತಿ ಅಂದ್ರೆ ಪ್ರಾಕೃತ ಲೋಕ ಅಲ್ಲ, ಅಪ್ರಾಕೃತ ಲೋಕ. ಭಗವಂತನು ಜ್ಞಾನಾನಂದಮಯ, ಭಗವಂತನ ಅವಯವಗಳು ಜ್ಞಾನಾನಂದಮಯ, ಭಗವಂತನ ಲೋಕವು ಮುಕ್ತಿ ಲೋಕವು ಕೂಡ ಜ್ಞಾನಾನಂದಮಯವಾದುದಂತ ಮುಕ್ತಿಯಲ್ಲಿ ಇದ್ದರೂ ಕೂಡ ಇಷ್ಟು ಸುಖ ಸಿಗೋದಿಲ್ಲ. ಅಂದ್ರೆ ಏನು, ಅತಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಮುಕ್ತಿ ಸುಖ. ಇದು ಒಂದೊಂದೇ ಅಂದ್ರೆ ಏನು, ಭಗವಂತನ ಕಥಾಶ್ರವಣ, ಅದಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು, ಶ್ರವಣಕ್ಕಿಂತಲೂ ಮಿಗಿಲಾದದ್ದು ಯಾವುದು, ಧ್ಯಾನ. ಭಗವಂತನ ಪಾದಾರವಿಂದ ಧ್ಯಾನ, ಧ್ಯಾನಕ್ಕಿಂತಲೂ ಮಿಗಿಲಾಗಿರ್ತಕ್ಕಂಥದ್ದು ಯಾವುದು, ಮೋಕ್ಷ ಸುಖ. ಇದೆಲ್ಲದಕ್ಕೂ ಮಿಗಿಲಾಗಿರ್ತಕ್ಕಂಥ ಸುಖ ಭಗವಂತನ ಭಕ್ತರ ಬಗ್ಗೆ ತಿಳಿದುಕೊಳ್ಳುವಂಥದ್ದು. ಇತಿ ಯದಾತ ಹೀಗಿರ್ಬೇಕಾದ್ರೆ ಭಗವದ್ ಭಕ್ತರ ಕಥಾಶ್ರವಣದಿಂದ ಸಿಗುವಂತ ಸುಖ ಅತ್ಯಂತ ಉತ್ಕೃಷ್ಟವಾದದ್ದು. ಆ ಸುಖದ ಮುಂದೆ ಯಾವ ಸುಖವೂ ಇಲ್ಲ. ನೋಡಿ, ಯಾವ ಸುಖ ಇಲ್ಲ ಅಂದ್ರೆ ಏನು, ದೇವರ ಧ್ಯಾನದ ಸುಖವೂ ಇದ್ರ ಮುಂದೆ ಇಲ್ಲ. ದೇವರ ಪಾದಪದ್ಮದ ಧ್ಯಾನವು ಅಂದ್ರೆ ದೇವರ ಕಥಾಶ್ರವಣ ಸುಖವೂ ಇದ್ರ ಮುಂದೆ ಏನು ಲೆಕ್ಕಕ್ಕಿಲ್ಲ. ದೇವರ ಪಾದ ಧ್ಯಾನ ಮಾಡೋ ಸುಖವೂ ಇದ್ರ ಮುಂದೆ ಲೆಕ್ಕಕ್ಕಿಲ್ಲ. ಮೋಕ್ಷ ಸುಖವೂ ಲೆಕ್ಕಕ್ಕಿಲ್ಲ ಅಂದ್ಮೇಲೆ ಸ್ವರ್ಗ ಸುಖ ಲೆಕ್ಕಕ್ಕಿದ್ಯಾ? ಯಾಕೆ ಸ್ವರ್ಗ ಸುಖ ಅನ್ನೋದೇನು, ಅದು ಅಂದ್ರೆ ಸ್ವರ್ಗ ಸುಖಕ್ಕೂ ಭಗವದ್ ಭಕ್ತರ ಕಥಾಶ್ರವಣದಿಂದ ಸಿಗುವಂತ ಸುಖಕ್ಕೂ ಕಂಪೇರ್ ಕೂಡ ಮಾಡಬಾರದು ಅಂತ ಅರ್ಥ ಅಲ್ವಾ. ಕೆಲವುದನ್ನ ಈಗ ನೋಡಿ, ಸೂರ್ಯನಿಗೂ ಇನ್ನೊಂದು ಯಾವುದೋ ಬೆಳಕಿಗೆ ನಾವು ಕಂಪೇರ್ ಮಾಡ್ಬೇಕಾದ್ರೆ ಅಷ್ಟು ಉತ್ಕೃಷ್ಟವಾದ ಬೆಳಕು ಸಿಕ್ಕಿದ್ರೆ ಕಂಪೇರ್ ಮಾಡಬಹುದು. ಒಂದು ಸೂರ್ಯನ ಬೆಳಕಿಗೂ ಒಂದು ಮಿಂಚು ಹುಳಕ್ಕೂ ಕಂಪೇರ್ ಮಾಡ್ಲಿಕ್ಕೆ ಆಗತ್ತಾ? ಸೂರ್ಯನ ಬೆಳಕಿರ್ಲಿ ಎಲ್ಲಿ, ಮಿಂಚು ಹುಳದ ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಆ ಬೆಳಕಿರ್ಲಿ, ಅದು ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಬಹಳ ಲೈಟ್. ಈಗ ಕ್ರಿಕೆಟ್ ಗ್ರೌಂಡ್ ಗಳಲ್ಲೆಲ್ಲ ಹಾಕಿರುತ್ತೆ ಅಂತ ದೊಡ್ಡ ದೊಡ್ಡ ಲೈಟ್ ಅಂದ್ರೆ ಸೂರ್ಯನಂತಹ ಪ್ರಕಾಶ ಅಂತ ಬೇಕಾದ್ರೆ ವರ್ಣನೆ ಮಾಡಬಹುದು. ಯಾವುದೋ ಒಂದು ಮಿಂಚು ಹೊಳಕ್ ಹೋಗ್ಬಿಟ್ಟು ಸೂರ್ಯನಂತಹ ಪ್ರಕಾಶ ಅಂತ ಹೇಳಲಿಕ್ಕೆ ಆಗತ್ತಾ? ಸಾಧ್ಯವೇ ಇಲ್ಲ. ಕೆಲವೊಂದನ್ನು ಹೋಲಿಕೆಗೂ ಸಿಗೋದಿಲ್ಲ. ಹಾಗೆ ಆ ಭಗವದ್ ಭಕ್ತರ ಕಥಾಶ್ರವಣ ಅದರಿಂದ ಸಿಗುವಂತ ಸುಖ ಏನಿದೆ, ಆ ಸುಖ ಎಂಬುವಂಥದ್ದು ಅತ್ಯಂತ ಉತ್ಕೃಷ್ಟವಾದದ್ದು. ಆ ಸುಖದ ಮುಂದೆ ಸ್ವರ್ಗದ ಸುಖ ಲೆಕ್ಕಕ್ಕೆ ಇಲ್ಲ ಅಂತ ಅರ್ಥ. ಇತಿ ಯದಾ ತದಾ ಅಂತಕಸ್ಯ ಮೃತ್ಯೋ, ಅಂತಕ ಅಂದ್ರೆ ಮೃತ್ಯು ದೇವತೆ, ಅವನ ಅಸಿನ, ಆ ಮೃತ್ಯು ದೇವತೆಯ ಅಸಿ ಅಂದ್ರೆ ಖಡ್ಗದಿಂದಾಗಿ ಅಸಿನ ಈಕ್ವಲ್ಸ್ ಹಾಕೊಳ್ಳಿ, ಖಡ್ಗೇನ ಲುಲಿತಾತ್ ಈಕ್ವಲ್ಸ್ ಕಂಪಿತಾತ್ ಅಂದ್ರೆ ಖಡ್ಗವನ್ನು ತಾಗಿಸಿ ಕಂಪನ ಮಾಡಲ್ಪಡುವಂತಹ ವಿಮಾನಾತ್ ಅಂದ್ರೆ ಸ್ವರ್ಗದ ವಿಮಾನದಲ್ಲಿರ್ತೇವೆ, ಪುಷ್ಪಕಾದಿ ವಿಮಾನಗಳಲ್ಲಿರ್ತೇವೆ ಅಂತ ವಿಮಾನದಿಂದ ಪತತಾಂ ಸ್ವರ್ಗಿಣಾಂ ಕೆಳಗೆ ಬೀಳುತ್ತಿರುವ ಪುಣ್ಯ ಮುಗಿತಾ ಇದ್ದ ಹಾಗೆ ಖಡ್ಗದಿಂದ ಹೊಡೆದು ನಮ್ಮನ್ನು ಕೆಳಗೆ ಕಳಿಸ್ತಾನೆ ಮೃತ್ಯು ದೇವತೆ. ಅಂತಹ ಸ್ವರ್ಗಿಣ ತನುಭೃತಾಂ, ತನು ಅಂದ್ರೆ ದೇಹವನ್ನ ಧಾರಣೆ ಮಾಡಿರತಕ್ಕಂಥ ವ್ಯಕ್ತಿಗಳಿಗೆ ಕೇವಲಂ ದೇಹಧಾರಿಣಾಂ, ಕೇವಲ ಈ ದೇಹವನ್ನು ಧರಿಸಿದ್ದಾರಷ್ಟೇ, ಇನ್ನೇನು ಸಾಧನೆ ಮಾಡ್ತಾ ಇಲ್ಲ ಅಂತವರಿಗೆ ಸಾ ನಿರ್ವೃತಿ ಮಾಭೂತ್ ಇದು ಕಿಮವಕ್ತವ್ಯಂ, ಅಂತ ಒಂದು ಸುಖ ಸಿಗೋದೇ ಇಲ್ಲ ಅಂತ ಪ್ರತ್ಯೇಕವಾಗಿ ಬಿಟ್ಟು ಹೇಳ್ಬೇಕಾ? ಅಂದ್ರೆ ಭಗವದ್ ಭಕ್ತರ ಕಥಾಶ್ರವಣದಿಂದ ಸಿಗುವಂತ ಸುಖ ಭಗವಂತನ ಕಥಾಶ್ರವಣದಿಂದಲೂ ಸಿಗೋದಿಲ್ಲ, ಭಗವಂತನ ಪಾದಪದ್ಮ ಜ್ಞಾನದಿಂದಲೂ ಸಿಗೋದಿಲ್ಲ, ಮುಕ್ತಿ ಹೋದ್ರೂ ಸಿಗೋದಿಲ್ಲ.
ಅಷ್ಟು ಉತ್ಕೃಷ್ಟವಾದ ಸುಖ ಭಗವದ್ಭಕ್ತರ ಕಥಾಶ್ರವಣದಿಂದ ಸಿಗುವಂತ ಸುಖ. ಆ ಸುಖ ಇಂತಹ ಶ್ರೇಷ್ಠರಿಗೆ ಸಿಗುವುದಿಲ್ಲ ಅಂದಮೇಲೆ ಇನ್ನು ಸ್ವರ್ಗದಿಂದ ಕೆಳಗೆ ಬೀಳತಕ್ಕಂಥವರಿಗೆ ಅಥವಾ ಏನೋ ಸಾಧನೆಯೇ ಮಾಡಿದ ಸುಮ್ಮನೆ ದೇಹವನ್ನು ಧಾರಣೆ ಮಾಡಿದ್ದಾರೆ ಅಂತವರಿಗೆ ಅಂತ ಒಂದು ಸುಖ ಸಿಗತ್ತೆ ಅನ್ನೋದನ್ನ ಪ್ರತ್ಯೇಕ ಸಿಗೋದೇ ಇಲ್ಲ ಅನ್ನೋದನ್ನ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಅಂದ್ರೆ ಸುಮ್ಮನೆ ನಾವು ಕಾಮ್ಯ ಕರ್ಮಗಳನ್ನ ಫಲಾಪೇಕ್ಷೆಯಿಂದ ಕರ್ಮವನ್ನ ಮಾಡ್ತಾ ಕೂತ್ರೆ ಅಂತ ಒಂದು ಉತ್ಕೃಷ್ಟವಾದ ಸುಖ ಪಡೆಯಲಿಕ್ಕೆ ಆಗೋದಿಲ್ಲ. ಅಥವಾ ಕಾಮ್ಯ ಕರ್ಮವನ್ನೂ ಮಾಡಿಲ್ಲ, ಏನು ಸಾಧನೆಯೇ ಮಾಡಿಲ್ಲ, ಧರ್ಮ ಮಾರ್ಗದಲ್ಲೇ ಇಲ್ಲ ಅಂದಮೇಲೆ ಆ ಒಂದು ಸುಖದ ಅನುಭವವನ್ನು ಪಡಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವುದನ್ನ ಅನುಭವಿಸಿದ್ರೆ ಮಾತ್ರ ಅದ್ರ ಬಗ್ಗೆ ಗೊತ್ತಾಗುವಂಥದ್ದು. ಯಾವುದೇ ಆಗ್ಲಿ ನಮ್ಮ ಅನುಭವಕ್ಕೆ ಬರೋದನ್ನ ಮತ್ತೊಬ್ಬ ಯಾರೋ ಅನುಭವಿಸಿ ಅದನ್ನ ಹೇಳ್ದಾದ್ರೆ ಅವನು 1000 ಪುಟಗಟ್ಲೆ ಹೇಳಲಿ, ಗಂಟೆಗಟ್ಲೆ, ವಾರಗಟ್ಲೆ, ದಿನಗಟ್ಲೆ, ತಿಂಗಳುಗಟ್ಲೆ ಹೇಳಲಿ, ನಮಗ ಅದರ ಅನುಭವ ಬರೋದೇ ಇಲ್ಲ. ಬರೀ ಶಬ್ದ ಶ್ರವಣ ಆಗತ್ತೆ ಹೊರತು ಅನುಭವಕ್ಕಾಗೋದಿಲ್ಲ. ಅನುಭವಿಸಿದ್ರೆ ಮಾತ್ರ ಅದು ನಿಜ ವಾಸ್ತವ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ಅಂತಹ ಭಗವದ್ಭಕ್ತರ ಕಥಾಶ್ರವಣದಿಂದ ಸಿಗುವಂತ ಸುಖವನ್ನ ಸ್ವಯಂ ಅನುಭವಿಸಿ ಆ ಒಂದು ರೋಮಾಂಚನವನ್ನ ನಾವು ಅನುಭವಿಸ್ಬೇಕು, ಆ ಸುಖವನ್ನ ಅರಿತುಕೊಳ್ಬೇಕು ಅನ್ನೋ ಒಂದು ಕಾಳಜಿಯಿಂದ ಈ ಶ್ಲೋಕ ಹೇಳ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಾಗಿ ಭಾಗವತದ್ದೇ ಇನ್ನೊಂದು ಶ್ಲೋಕವನ್ನು ಹೇಳ್ತಿದ್ದಾರೆ. ಯದಿ ಏಷಾ ಉಪರತಾ ದೇವಿ ಯದ್ಯೇಷೋಪರತಾ ದೇವಿ ಮಾಯಾ ವೈಶಾರದಿ ಮತಿ ಸಂಪನ್ನ ಏವೇತಿ ವಿದು ಮಹಿನ್ನಿ ಸ್ವೇ ಮಹೀಯತೆ. ಅಂದ್ರೆ ಇದು ಪ್ರಥಮ ಸ್ಕಂದದಲ್ಲಿ ಬರತಕ್ಕಂಥ ಒಂದು ಮಾತು. ವೈಶಾರದಿ ಮತಿ ಉಪರತ ಅಂದ್ರೇನು? ನಾವು ಸಾಧನೆಯನ್ನ ಮಾಡಿದ್ವಿ, ಜ್ಞಾನವನ್ನ ಪಡೆದ್ವಿ, ಸಾಧನೆಯನ್ನ ಮಾಡಿದ್ವಿ, ತತ್ವಜ್ಞಾನ ಬಂತು. ಆಗೇನಾಗತ್ತೆ? ತತ್ವಜ್ಞಾನ ಬಂದಂತ ಸಂದರ್ಭದಲ್ಲಿ ಆ ದೇವಿ ಅಂದ್ರೆ ಯಾರು? ದುರ್ಗಾದೇವಿ. ನಮಗೆ ಜ್ಞಾನವನ್ನು ಕೊಡುವವಳು, ಅಜ್ಞಾನವನ್ನ ಪರಿಹಾರ ಮಾಡುವವಳು, ತಾಮಸರಿಗೆ ಅಜ್ಞಾನವನ್ನು ಕೊಡುವವಳು. ಆಗ ಅವಳು ಅಜ್ಞಾನವನ್ನು ಕೊಡ್ಲಿಕ್ಕೂ ಗೊತ್ತು, ಅಜ್ಞಾನ ಪರಿಹಾರ ಮಾಡಿ ಜ್ಞಾನವನ್ನು ಕೊಡ್ಲಿಕ್ಕೂ ಗೊತ್ತು. ಅದೆಲ್ಲ ಮಾಡೋದವಳೆ ಆ ದುರ್ಗಾದೇವಿ. ಅಂತ ದೇವಿ ಅವಳಿಂದ ನಮಗೇನಾಗತ್ತೆ? ಸಂಸಾರ ಬಂಧನಕ್ಕೆ ಬೇಕಾಗಿರ್ತಕ್ಕಂತಹ ಅಜ್ಞಾನವೂ ಬರುತ್ತೆ, ಸಂಸಾರ ನಿವೃತ್ತಿಗೆ ಬೇಕಾಗಿರ್ತಕ್ಕಂತಹ ಜ್ಞಾನವೂ ಬರುತ್ತೆ. ಯಾವಾಗ ಇದಿ ಏಷಾ, ಈ ಒಂದು ಬುದ್ಧಿ ಏಷಾಮತಿ ಅಂದ್ರೆ ದೇವರು ಸರ್ವೋತ್ತಮ ಎಂತಕ್ಕಂಥ ಮತಿ, ತತ್ವಜ್ಞಾನ ಅದು ಬರುತ್ತದೋ ಅದು ಎಂಥದ್ದದು? ವೈಶಾರದಿ ಮತಿ. ಅದು ವೈಶಾರದಿ, ಸ್ಪಷ್ಟವಾಗಿರ್ತಕ್ಕಂತಹ ಒಂದು ಬುದ್ಧಿ. ಅದು ಬರೋದು ಯಾರಿಂದ? ದೇವರಿಂದ ನಮಗೆ ಬರ್ತಕ್ಕಂಥದ್ದು. ದೇವರ ಪತ್ನಿಯಾಗಿರ್ತಕ್ಕಂಥ ದೇವಿ, ಆ ದುರ್ಗಾದೇವಿ ನಮಗೆ ಇಂತಹ ಒಂದು ತತ್ವಜ್ಞಾನವನ್ನು ಕೊಡ್ತಕ್ಕಂಥವ್ರು. ಸಂಪನ್ನ ಏವೇತಿ ವಿದು ಮಹಿಮ್ನೆ ಸ್ವೇ ಮಹೀಯತೆ. ಸ್ವೇ ಮಹಿಮ್ನೆ, ನಿನ್ನ ಮಹಿಮೆ, ನಿನ್ನ ಒಂದು ಉತ್ಕೃಷ್ಟತೆ, ಅದರಿಂದಾಗಿ ನಮಗೆ ಸಂಪನ್ನವಾಗಿದೆ ಎಂಬುದಾಗಿ ತಿಳ್ಕೊಳ್ಬೇಕು. ಅಂದ್ರೇನು? ದೇವಿಯ ಒಂದು ಅನುಗ್ರಹದಿಂದಾಗಿ ನಮ್ಮ ಅಜ್ಞಾನ ಎಂಬುವಂಥದ್ದು ದೂರವಾಗಿದೆ, ನಮ್ಮ ಜ್ಞಾನ ಎಂಬುದು ಪ್ರಾಪ್ತವಾಗಿದೆ ಅನ್ನೋದನ್ನು ಹೇಳ್ತಕ್ಕಂಥದ್ದು. ಮುಂದೆ ಇತಿ ಕೌಶಾರವಮಾಖ್ಯಾತಂ ಆಶ್ರಿತ್ಯ ಭಗವತ್ ಕಥಾಂ ಶಕ್ತಾನಂದಂ ಪರಂ ಲೇವೆ ಮಹಾಭಾಗವತೋ ನೃಪ ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉದ್ದಾಮ ಯಶಸಾಂ ಸತಾಂ ಉಪಸೃತ್ಯ ಭವೇನ್ ಮೋದಃ ಶ್ರೀವತ್ಸಾಂಕಸ್ಯ ಕಿಂ ಪುನಃ. ಶುಕ ಮುನಿಗಳು ಪರೀಕ್ಷಿತ್ ರಾಜನಿಗೆ ಹೇಳತಕ್ಕಂಥದ್ದು. ಶುಕಮುನಿ ಪರೀಕ್ಷಿತ್ ರಾಜನಿಗೆ ಹೇಳಬೇಕಾದ್ರೆ ಬೇರೆ ಬೇರೆ ಪ್ರಕರಣಗಳನ್ನು ವರ್ಣನೆ ಮಾಡ್ತಾ ಬರ್ತಾರೆ. ಅಲ್ಲಿ ವಿದುರ ಮತ್ತು ಮೈತ್ರೇಯರ ಒಂದು ಸಂವಾದ. ವಿದುರನಿಗೆ ಮೈತ್ರೇಯರು ಭಾಗವತವನ್ನು ಉಪದೇಶ ಮಾಡಿರ್ತಕ್ಕಂಥ ಕಥೆಯನ್ನ ಹೇಳ್ತಾರೆ ಶುಕಾಚಾರ್ಯರು. ಆ ಸಂದರ್ಭದಲ್ಲಿ ಕೌಶಾವರಾಖ್ಯಾತಂ, ಕುಶಾರವಸ್ಯ ಅಪತ್ಯಂ ಪುಮಾನ್ ಕೌಶಾರವ ಅಂದ್ರೆ ಮೈತ್ರೇಯರು ಅಂತ ಅರ್ಥ. ಕುಶಾರವನ ಮಗ ಅಂದ್ರೆ ಯಾರು? ಮೈತ್ರೇಯರು. ಆ ಮೈತ್ರೇಯರು ಏನ್ ಹೇಳಿದ್ರು ಅದನ್ನು ನಾನು ಹೇಳಿದ್ದೇನೆ. ಮೈತ್ರೇಯರು ವಿದುರರಿಗೆ ಹೇಳಿರತಕ್ಕಂಥ ವಿಚಾರವನ್ನ ನಾನು ಹೇಳಿದ್ದೇನೆ. ಕೌಶಾರವ ಆಖ್ಯಾತಾಂ ಭಗವತ್ ಕಥಾಂ, ಕೌಶಾರವರಿಂದ ಹೇಳಲ್ಪಟ್ಟಂತ ಭಗವಂತನ ಕಥೆಯನ್ನ ಆಶ್ರಿತ್ಯ ಕೇಳಿಕೊಂಡು ಆ ಕ್ಷತ್ತ ಅಂದ್ರೆ ಕ್ಷತ್ರಿಯ ಕುಲೋತ್ತಮನಾಗಿರ್ತಕ್ಕಂಥ ವಿದುರ, ಅವನು ಕ್ಷತ್ತ. ಪರಂ ಆನಂದಂ ಲೇವೆ, ಅತ್ಯುತ್ತಮವಾದ ಆನಂದವನ್ನ ಪಡ್ಕೊಂಡ. ಮೈತ್ರೇಯರು ವಿದುರರಿಗೆ ಭಗವಂತನ ಕಥೆಯನ್ನ, ಭಗವದ್ಭಕ್ತರ ಕಥೆಯನ್ನು ಹೇಳಿದಾಗ ಮಹಾಭಾಗವತನಾಗಿರ್ತಕ್ಕಂಥ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿರ್ತಕ್ಕಂಥ ವಿದುರ ಪರಂ ಆನಂದಂ ಲೇವೆ, ಪರಮ ದೊಡ್ಡ ಆನಂದವನ್ನ, ಅತಿ ಉತ್ಕೃಷ್ಟವಾದ ಆನಂದವನ್ನ ಪಡೆದ.
ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉತ್ತಮ ಯಶಸಾಂ ಸತಾಂ ಸಜ್ಜನರಾಗಿರ್ತಕ್ಕಂತಹ ಉತ್ತಮ ಯಶಸಾಂ ಉತ್ಕೃಷ್ಟವಾಗಿರ್ತಕ್ಕಂಥ ಕೀರ್ತಿಯನ್ನು ಹೊಂದಿರತಕ್ಕಂತಹ ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಇನ್ನೂ ಅನೇಕ ಪುಣ್ಯಶ್ಲೋಕರು ಅಂದ್ರೆ ಪುಣ್ಯಶ್ಲೋಕ ಅಂದ್ರೆ ಭಗವಂತ ಅವನಿಗೆ ಸಂಬಂಧಪಟ್ಟವರು ಪುಣ್ಯಶ್ಲೋಕರು ಅಂತಹ ಭಗವಂತ ಭಕ್ತರ ಕಥೆಯನ್ನ ಉಪಶ್ರುತ್ಯ ಕೇಳಿಸಿಕೊಂಡು ಮತ್ತು ಭವೇನ್ ಮೋದ ಶಿವತ್ಸಾಂಗಸ್ಯ ಕಿಂ ಪುನಃ ಅಂದ್ರೆ ಭಗವದ್ ಭಕ್ತರ ಕಥೆ ಕೇಳಿದ ಮೇಲೆ ಆನಂದ ಆಗತ್ತೆ ಮೇಲೆ ಶ್ರೀವತ್ಸಾಂಕಸ್ಯ ಕಿಂ ಪುನಃ ಭಗವಂತನ ಕಥೆ ಕೇಳಿದ್ಮೇಲೆ ಆನಂದ ಆಗತ್ತೆ ಅನ್ನೋದನ್ನ ಬಾಯ್ಬಿಟ್ಟು ಹೇಳ್ಬೇಕಾ? ಹೇಳಲೇಬೇಕಾಗಿಲ್ಲ ಅಲ್ವಾ? ಭಗವದ್ ಭಕ್ತರ ಕಥೆ ಮೇಲೆ ಭಗವದ್ ಭಕ್ತರ ಕಥೆ ಕೇಳಿದ ಮೇಲೆ ನಮ್ಗೆ ಆನಂದ ಆಗತ್ತೆ ಅಂದ್ಮೇಲೆ ಭಗವಂತನ ಕಥೆ ಕೇಳಿದ ಮೇಲೆ ಆನಂದ ಆಗತ್ತೆ ಅನ್ನೋದನ್ನು ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಅನ್ಯೇಷಾಂ ಪುಣ್ಯಶ್ಲೋಕಾನಾಂ ಉತ್ತಮ ಯಶಸಾಂ ಸತಾಂ ಉಪಶ್ರುತ್ಯ ಭವೇನ್ ಮೋದಃ ಶ್ರೀವತ್ಸಾಂಕಸ್ಯ ಕಿಂ ಪುನಃ. ಶ್ರೀವತ್ಸಾಂಕ ಶ್ರೀವತ್ಸ ಎಂಬ ಚಿಹ್ನೆಯನ್ನ ಹೊಂದಿರತಕ್ಕಂಥ ಭಗವಂತ ಅವನ ಕಥಾ ಶ್ರವಣದಿಂದಾಗಿ, ಅಂಕ ಅಂದ್ರೆ ಗುರುತು, ಶ್ರೀವತ್ಸ ಗುರುತನ್ನು ಹೊಂದಿರತಕ್ಕಂಥ ಭಗವಂತನ ಕಥೆಯನ್ನು ಕೇಳುವುದರಿಂದ ನಮಗೆ ಆನಂದ ಆಗತ್ತೆ ಅನ್ನೋದನ್ನ ಪ್ರತ್ಯೇಕವಾಗಿ ಬಾಯ್ಬಿಟ್ಟು ಹೇಳಲೇಬೇಕಾಗಿಲ್ಲ. ಭಗವತ್ ಕಥಾಶ್ರವಣ, ಭಗವತ್ ಭಕ್ತರ ಕಥಾಶ್ರವಣ ಇದೆಲ್ಲವೂ ಕೂಡ ಪರಮಶ್ರೇಷ್ಠವಾದದ್ದು. ಅದನ್ನು ನಾವು ಯಾವತ್ತೂ ಕೂಡ ಮಾಡಬೇಕು ಅನ್ನೋದು ಇದರ ಅಭಿಪ್ರಾಯ. ಹೀಗೆ ತದ್ ಅನೇನ ವೈರಾಗ್ಯಸ್ಯ, ವೈರಾಗ್ಯ ಎಂಬುದು ಈ ಪ್ರಕರಣ ವೈರಾಗ್ಯ ಪ್ರಕರಣ, ವೈರಾಗ್ಯ ಹುಟ್ಟಿಗೋಸ್ಕರವಾಗಿ ಬೇಕಾದಂತ ಅನೇಕ ಕಥೆಗಳನ್ನ ಈ ಪ್ರಕರಣ ಹೇಳಿದೆ ಅಲ್ವಾ? ವೈರಾಗ್ಯಸ್ಯ ಜ್ಞಾನಾದಿ ಶುಭ ಗುಣ ಸ್ಥಿರೀಕರಣ ಹೇತುತಯ. ವೈರಾಗ್ಯ ಯಾಕೆ ಬೇಕು? ಒಳ್ಳೆಯ ಗುಣಗಳು ನಮ್ಮಲ್ಲಿ ಇರಬೇಕು. ಯಾವುದು ಒಳ್ಳೆಯ ಗುಣ? ಭಗವಂತನಲ್ಲಿ ಭಕ್ತಿ, ಭಗವಂತನ ಜ್ಞಾನ, ಇದೇ ಮೊದಲಾದಂತ ಶುಭ ಗುಣ. ಶುಭ ಗುಣ ಅಂದ್ರೆ ಉತ್ತಮವಾದ ಗುಣ, ಒಳ್ಳೆಯ ಗುಣಗಳು. ಅದು ಸ್ಥಿರೀಕರಣ, ಗಟ್ಟಿಯಾಗಿ ನಮ್ಮಲ್ಲಿ ನಿಲ್ಲಬೇಕು. ಆ ಜ್ಞಾನ ಭಕ್ತಿ ಅದೆಲ್ಲ ಬಿಟ್ಟು ಹೋಗಬಾರದು. ಆ ಕಾರಣಕ್ಕೋಸ್ಕರವಾಗಿ ಹೇತುತಯ ವೈರಾಗ್ಯ ಯಾಕೆ ಬೇಕು ಅಂದ್ರೆ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗ್ಲಿಕ್ಕೆ, ಭಗವಂತನ ಜ್ಞಾನ ಹೆಚ್ಚಾಗ್ಲಿಕ್ಕೋಸ್ಕರವಾಗಿ ವೈರಾಗ್ಯ ಬೇಕು. ಅದಕ್ಕೆ ಜ್ಞಾನ ಮತ್ತು ಭಕ್ತಿಯ ಉತ್ಕೃಷ್ಟತೆಗೆ ಕಾರಣವಾಗಿರತಕ್ಕಂಥದ್ದು ಅದು ವೈರಾಗ್ಯ ಅನ್ನೋ ಕಾರಣಕ್ಕೋಸ್ಕರವಾಗಿ ಮಹಾಪುರುಷಾರ್ಥ ಸಾಧನತ್ವೇನ, ಮಹಾಪುರುಷಾರ್ಥ ಧರ್ಮ ಅರ್ಥ ಕಾಮ, ಇದರಲ್ಲಿ ಮಹಾಪುರುಷಾರ್ಥ ಯಾವುದು? ಮೋಕ್ಷ. ಆ ಮೋಕ್ಷಕ್ಕೆ ಸಾಧನವಾಗಿರತಕ್ಕಂಥದ್ದು ವಿಷಯ ಪದಾರ್ಥಗಳ ವಿರಕ್ತಿ ಎಂಬ ಭಾವದಿಂದಾಗಿ ಸಕಲ ಭಾಗವತೋತ್ತಮೈ ಸ್ವೀಕೃತತ್ವೇನ, ಯಾರ್ಯಾರು ಭಾಗವತೋತ್ತಮರು ಅಂತಿದ್ದಾರೆ, ಪರೀಕ್ಷಿತ್ ರಾಜ, ಧ್ರುವ ಮಹಾರಾಜ, ಪ್ರಹ್ಲಾದ ರಾಜರು, ಋತುಚಕ್ರವರ್ತಿ, ಅನೇಕ ಕಥೆಗಳು ಬಂತಲ್ವ ಇಲ್ಲಿ, ಅವರೆಲ್ಲರೂ ಎಲ್ಲ ಭಾಗವತೋತ್ತಮರೂ ಕೂಡ ಭಗವತ್ ಭಕ್ತರಲ್ಲಿ ಉತ್ತಮರಾಗಿರ್ತಕ್ಕಂಥ ಎಲ್ಲರೂ ಕೂಡ ಇದನ್ನು ಸ್ವೀಕಾರ ಮಾಡಿದ್ದಾರೆ. ಅದರಿಂದಾಗಿ ಅವಶ್ಯಂ ತತ್ರ ಅವಹಿತೈ ಭಾವ್ಯಂ, ಅವಶ್ಯವಾಗಿ ನಾವು ಅಂತ ಕಥಾಶ್ರವಣವನ್ನ ಮಾಡಬೇಕು. ಅವಹಿತ, ಅವಹಿತ ಅಂದ್ರೆ ತಲೆಬಾಗಿ ಅಂತ ಕಥಾಶ್ರವಣ ಮಾಡಬೇಕು. ಇತಿ ಸೂಚನೆಯನ್ನ, ಹೀಗೆ ಸೂಚನೆಯನ್ನ ಮಾಡ್ತಾ ಸಕಲ ಭಾಗವತ ಧರ್ಮಾಣಂ ಪೀಠರೂಪ, ಎಲ್ಲ ಭಾಗವತ ಧರ್ಮ, ಒಟ್ಟು 30 ಭಾಗವತ ಧರ್ಮಗಳಿದ್ದಾವೆ. ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಬೇಕಲ್ವಾ? ಹಾಗೆ ಭಾಗವತ ಧರ್ಮಗಳು ನಮ್ಮಲ್ಲಿ ಬಂದು ಕೂತ್ಕೊಳ್ಬೇಕಾದ್ರೆ ಒಂದು ಆಸನ, ಪೀಠ ಬೇಕಲ್ವಾ? ಪೀಠರೂಪ ಯಾವುದು? ಈ ವೈರಾಗ್ಯ. ಅತಃ ಏವ ಆದಿತಃ, ಮೊದಲಿಗೆ ಅದನ್ನು ಹೇಳಿದ್ದಾರೆ. ಮೊದಲಿಗೆ ಗುಣೇಶು ಅಸಂಗರೂಪ, ಗುಣಗಳು ಅಂದ್ರೆ ಯಾವುದು? ಶಬ್ದ ರೂಪ ರಸ ಗಂಧ ಸ್ಪರ್ಶ ಎಂಬ ಗುಣಗಳಲ್ಲಿ ಅಸಂಗ, ಸಂಗವನ್ನ ಮಾಡಬಾರದು. ಅವುಗಳ ಕಡೆ ನಮ್ಮ ಮನಸ್ಸು ಓಡಬಾರದು. ಶಬ್ದವನ್ನ ಕೇಳಿದರೂ ಶಬ್ದದ ಕಡೆಗೆ ಆಕರ್ಷಿತರಾಗಬಾರದು. ರಸವನ್ನ ಸವಿದರೂ ರಸದ ಕಡೆಗೆ ಮನಸ್ಸು ಆಕರ್ಷಿತವಾಗಬಾರದು. ರೂಪವನ್ನ ಕಂಡರೂ ರೂಪದ ಕಡೆಗೆ ಮನಸ್ಸು ಆಕರ್ಷಿತವಾಗಬಾರದು. ಅಸಂಗರೂಪ, ಗುಣೇಶು ಅಸಂಗರೂಪ ವೈರಾಗ್ಯ ಅಪರ ಪರ್ಯಾಯ, ವೈರಾಗ್ಯ ಎಂಬ ಒಂದು ಹೆಸರುಳ್ಳಂತಹ ಪರ್ಯಾಯ ಪದ ಭಾಗವತ ಧರ್ಮ. ಭಾಗವತ ಧರ್ಮ ಅಂದ್ರೆ ಯಾವುದು? ಅನೇಕ ಭಾಗವತ ಧರ್ಮ, ಅದರಲ್ಲಿ ಒಂದು ಭಾಗವತ ಧರ್ಮ ಯಾವುದು? ವೈರಾಗ್ಯ. ವೈರಾಗ್ಯ ಎಂಬುವಂತ ಭಾಗವತ ಧರ್ಮ ಸೂಚಿತ ಭವತಿ. ಹೀಗೆ ಈ ಒಂದು ವೈರಾಗ್ಯ ಪ್ರಕರಣದ ಮೂಲಕವಾಗಿ ವೈರಾಗ್ಯ ಪ್ರಕರಣದ ಮೂಲಕವಾಗಿ ಆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನ ತಂದುಕೊಳ್ಳಬೇಕು ಎಂಬತಕ್ಕಂಥ ಒಂದು ವಿಚಾರ, ಒಂದು ಭಾಗವತ ಧರ್ಮ, ಅದನ್ನ ನಿರೂಪಣೆ ಮಾಡಿದಾಗೆ ಆಯಿತು. ಶ್ಲೋಕದ ಅನ್ವಯ ಅರ್ಥ ನೋಡಿ. ಭವಜ್ಜನ ಕಥಾ ಶ್ರವಣೇನ, ನಾಥ ಅಂತ ಸಂಬೋಧನೆ. ಧ್ರುವ ಭಗವಂತನನ್ನು ಕೊಂಡು ಹೇಳ್ತಕ್ಕಂಥ ಶ್ಲೋಕ ಇದು. ನಾಥ, ಎಲೆ ಪರಮಾತ್ಮನೇ, ಭವಜ್ಜನ ಕಥಾ ಶ್ರವಣೇನ, ನಿನ್ನ ಭಕ್ತರ ಕಥಾಶ್ರವಣದಿಂದಾಗಿ ತನುಭೃತಾಂ,
ದೇಹಧಾರಿಗಳಿಗೆ ಯಾ ನಿರ್ವೃತಿ ಯಾವ ಒಂದು ಸುಖವಾಗುತ್ತದೋ ಆ ಸುಖ ಎಂಬುವಂಥದ್ದು ತವ ಪಾದಪದ್ಮ ಧ್ಯಾನಾತ್ ವಾಸ್ಯಾತ್ ನಿನ್ನ ಪಾದಪದ್ಮ ಜ್ಞಾನದಿಂದ ಬಂದೀತು. ಅಂದ್ರೆ ಅರ್ಥ ಏನು? ನಿನ್ನ ಪಾದಪದ್ಮ ಜ್ಞಾನದಕ್ಕಿಂತಲೂ ಕೂಡ ಉತ್ಕೃಷ್ಟವಾದ ಸುಖ ನಿನ್ನ ಭಕ್ತರ ಕತೆ ಕೇಳೋದ್ರಿಂದ ಸಿಗತ್ತೆ ಅಂತ ಅರ್ಥ. ನಾವಲ್ಲಿ ವ್ಯಾಖ್ಯಾನ ಎರಡು ಸೇರಿಸಿದ್ದಾರೆ. ಒಂದು ಕಥಾಶ್ರವಣದಿಂದಲೂ ಅಷ್ಟು ಸುಖ ಸಿಗೋದಿಲ್ಲ, ಮತ್ತು ಮೋಕ್ಷದಿಂದಲೂ ಅಷ್ಟು ಸಿಗೋದಿಲ್ಲ. ಇನ್ನು ಸಾ 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 ಅಂದ್ರೆ ಅಂತಹ ಸುಖವು ಸ್ವಮಹಿಮನಿ ಅಪಿ ಸ್ವಮಹಿಮ ನಿನ್ನ ಮಹಿಮ ನಿನ್ನ ಸ್ಥಾನ ಯಾವುದು? ವೈಕುಂಠ. ನಿನ್ನ ಮಹಿಮೆಯ ಉತ್ಕೃಷ್ಟತೆ ಗೊತ್ತಾಗೋದೇ ವೈಕುಂಠದಲ್ಲಿ. ಅಲ್ಲೂ ಕೂಡ ಅದೇನಾಗಿತ್ತು? ಸಾ ಸ್ಯಾತ್ ಅಂತ ಸುಖ ಸಿಕ್ಕೀತು. ಅಂದ್ರೆ ಇದು ಅತಿ ಉತ್ಕೃಷ್ಟವಾಗಿರ್ತಕ್ಕಂಥದ್ದು. ಇನ್ನು ಅಂತಕ ಅಸಿ ದುಲಿತ ಯಮನ ಖಡ್ಗದಿಂದ ಛೇದನೆಗೆ ಕಂಪನೆಗೆ ಒಳಗಾಗ್ತಕ್ಕಂತಹ ವಿಮಾನಾತ್ ಪತತಾಂ ಆ ಸ್ವರ್ಗದ ವಿಮಾನದಿಂದ ಕೆಳಗೆ ಬೀಳತಕ್ಕಂತಹ ಏನು ಸಾಮಾನ್ಯ ಮನುಷ್ಯರಿದ್ದಾರೆ, ಸ್ವರ್ಗವಾಸಿಗಳು ಅಥವಾ ಕೇವಲ ದೇಹಧಾರಿಗಳಿದ್ದಾರೆ, ಅವರಿಗೆ ಮಾ ಭೂತ್ ಉಂಟಾಗುವುದಿಲ್ಲ. ನಿನ್ನ ಕಥಾಶ್ರವಣದಿಂದ ಉಂಟಾಗುವಂತ ಸುಖ ಅದು ಮತ್ತೆ ಯಾರಿಗೂ ಆಗೋದಿಲ್ಲ, ಮತ್ತೆಲ್ಲಿಯೂ ಸಿಗೋದಿಲ್ಲ. ಅಷ್ಟು ನಿನ್ನ ಕಥೆ ಮತ್ತು ನಿನ್ನ ಭಕ್ತರ ಕಥೆಯಿಂದ ನಮಗೆ ಸುಖ ಸಿಗುತ್ತದೆ. ಯಾ ನಿರ್ವೃತಿಸ್ತನುಭೃತಾಂ ತವ ಪಾದಪದ್ಮ ಧ್ಯಾನಾತ್ ಭವಜ್ಜನ ಕಥಾ ಶ್ರವಣೇನ ವಾಸ್ಯಾತ್ ಸಾ ಬ್ರಹ್ಮಣಿ ಸ್ವಮಹಿಮನ್ಯಪಿ ನಾಥ ಮಾಭೂತ್ ಹಿಮ್ಮಂತಕಾಸಿ ದುರಿತಾತ್ ಪತತಾಂ ವಿಮಾನಾತ್. ಶ್ರೀಕೃಷ್ಣ.